ಅಶೋಕ್ ಮಾತಾಡಿದ್ರು. ಅವ್ರು ಯಾವ್ದೋ ಕರಿ ಬಸವ ಬಿಳಿ ಬಸವ ಏನೇನೋ ಸಂಬಂಧ ಇಲ್ಲಾರ ಸೂತ್ರ ಇಲ್ಲಾರ್ದು ಎಲ್ಲಾ ಸುತ್ತಿ ಬಳಸಿ ಇದೆಲ್ಲಾ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCM ಅಂತೂ ಅಶೋಕ್ ಮಾತಾಡುವಂತ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ಕೈಗೊಳ್ತೀನಿ ಅನ್ನಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ ಇದು ಕರ್ನಾಟಕದಲ್ಲಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲಿ ಹೋದ್ರು ಇನ್ನು ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ. ನೀವು ಮಾತಾಡುವಾಗ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ. ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ, ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಏನ್ ಮಾಡ್ಕೊಂಡ್ ಬಿಟ್ಟಿರಲ್ಲ ಎಲ್ಲರೂ. ನೇಪಾಳದ 2ನೇ ಪಾರ್ಟ್ ಕರ್ನಾಟಕದಾಗ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ. ಭ್ರಷ್ಟಾಚಾರ ಎಷ್ಟು ನೀರ್ ಬಿಟ್ಟಿದೆ ಅಂದ್ರೆ, BJP ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು. ಈಗ ಇವರು ಅವ್ರು 40% ಇದ್ದಿದ್ರು, ಇವ್ರು 90% ಬಂದಾರೆ. ಆದ್ರೆ ಎಲ್ಲಿನೂ ಸಹ ನೇರವಾಗಿ ಅಟ್ಯಾಕ್ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದರಿಂದ ಜನ ಬೇಸತ್ ಬಿಟ್ಟಾರೆ. ಇವರೆಲ್ಲ ಹೊಂದಾಣಿಕೆ ಅದಾರೆ. ನೀವು ನೋಡ್ರಿ BJP ಕರ್ನಾಟಕದ ಎಕ್ಸ್ದಾಗ ಹೋಗಿ ನೋಡ್ರಿ, ಅಲ್ಲೇನು ಅದ್ರ ಕೆಳಗೆ ಎಲ್ಲಾನು ನನ್ನ ಮಕ್ಕಳೇ ಹೊಂದಾಣಿಕೆ, ನನ್ನ ಮಕ್ಕಳ ಲೋಫರ್, ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರೆ ಎಲ್ಲ. ಪರಮೇಶ್ವರ್ ಅವರು ABVP ಅವರ ಕಾರ್ಯಕ್ರಮದಲ್ಲಿ ಕಿತ್ತೂರಲ್ಲಿ ಭಾಗವಹಿಸಿದ್ದಾರೆ ಸರ್. ಟೀಕೆ ಬರ್ತಾ ಇದೆ. ABVP ಅವರ ಕಾರ್ಯಕ್ರಮ ಪರಮೇಶ್ವರ್ ಅವರು ಕಿತ್ತೂರಿನಲ್ಲಿ ಭಾಗವಹಿಸಿದ್ದಾರೆ, ಅದು ಟೀಕೆಗೆ ನೋಡ್ರಿ. ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವೇಷ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ DK ಶಿವಕುಮಾರ್ ಹೇಳ್ತಾರೆ. ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ. ABVP ಹೋಗಿದ್ದೆ, ನಾವೊಂದು ವಿದ್ಯಾರ್ಥಿ ಸಂಘಟನೆ ಐತಿ, ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದ್ರೆ ಹಂಗಾದ್ರೇನು ದೇಶ ವಿರೋಧಿ ಏನ್ ಸಂಘಟನೆಗಳು ಅದರಲ್ಲಿ ಅಡ್ಡೆ ಇವ್ರು ಭಾಗಿಯಾಗ್ಬೇಕಾ? ಇದು ಕಾಂಗ್ರೆಸ್ ಹೇಳ್ಬೇಕು. ಇದು ಯಾಕಂದ್ರೆ ಒಂದು ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿ ಇದು BJP ಅಂದ್ರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರು ಬೇಡ ಅನ್ನಂಗ. ಹಾಗಾದ್ರೆ ಚಲುವರಾಯ ಸ್ವಾಮಿ ಅವರು ನೀನು ಹೇಳ್ಯಾರಲ್ಲ ಮುಸ್ಲಿಮ್ರೇ ತಪ್ಪತ್ತೇಳಿ, ಹಾಗಾದ್ರೆ ಚಲುವರಾಯ ಸ್ವಾಮಿ ಅವ್ರ ಮೇಲೂ ಕ್ರಮ ತಗೋತಾ ತಾಕತ್ತು, ದಮ್ಮು, ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ? ಅದನ್ನ ಕೆಳಕ್ ಹೇಳ್ಯಾರ ಅವರು ಚಲುವರಾಯ ಸ್ವಾಮಿ ಅವರು. ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ? ಅವರೊಬ್ಬ ಕೋಮವಾದಿ ಹತ್ರ ಕಟ್ತೀರಾ? ನಿಮ್ ತಾಕತ್ತಿದೆಯಾ? ಅಂದ್ರೆ ಯಾರು ನಿಮ್ಮ ಜೋಡ ಉಳಿತಾರೆ? ಯಾರು ಉಳಿತಾರೆ? ಅಂದ್ರೆ ಹಿಂದೂಗಳನ್ನ ಬೈಯುವುದು, ಹಿಂದೂ ಸನಾತನ ಧರ್ಮದ ದೇವಸ್ಥಾನ ಅಪವಿತ್ರ ಮಾಡೋದು, ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ, ಇದು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ. ನೀವು ಹಿಂಗೆ ಕಾಂಗ್ರೆಸ್ನವ್ರು ಹಿಂದೂಗಳನ್ನ ವಿರೋಧ ಕಟ್ಕೊಂಡು ಇವತ್ತು ಹೋದ್ರೆ ಮುಂದಿನ ಸಲ ನಿಮ್ಗೆ 1000 ಅಟ್ಟೆ ಓಟ್ ಹಾಕ್ತಾರೆ. ಮತ್ತೆ ಯಾರು ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕ್ತಾರೆ? ನೋಡಿ, ವಿರೋಧಕ್ಕೆ ವಿರೋಧ ಮಾಡುವುದು ಸರಿಯಲ್ಲ. ಸುಪ್ರೀಂ ಕೋರ್ಟು, ಚುನಾವಣೆ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ. ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ, ಗುಂಡಾಗಳು ಪೋಲಿಂಗ್ ಬೂತ್ ನಲ್ಲಿ ಹೋಗಿ ಕೂತು ಇಡೀ ಆ ಬುಕ್ ಏನಿರ್ತದೆ ಎಷ್ಟರದು ಅದು ತಗೊಂಡು ಇದನ್ನ ಹಾಕಿಬಿಡ್ತಾರೆ, ಸೀಲು. ರಿಗ್ಗಿಂಗ್ ಆಗ್ತದೆ. ಅದಕ್ಕನೇ ಇದನ್ನ ನಮ್ಮಲ್ಲಿ ಇದು ತಗೊಂಡ್ ಬಂದಿತ್ತು. ಇದನ್ನ ಸಂಶಯ ಪಟ್ಟು ಇವತ್ತು ಚುನಾವಣಾ ಆಯೋಗಕ್ಕೆ, ಸುಪ್ರೀಂ ಕೋರ್ಟಿಗೆ ಏನು ಇವರು ಮಾಡ್ತಾ ಇದ್ದಾರೆ. ಇದು ಕೆಲವು ದಿವಸ ನಡೀತದೆ ಅಷ್ಟೇ. ಇನ್ನು ಮುಂದೆ ಈ ಸರ್ಕಾರ ಹೋಗುದೇ ಮತ್ತೆ ಅದೇ ನೋಡ್ರಿ. ನೀವು ಪ್ರೂವ್ ಮಾಡ್ಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ. ಇದು ಈ ಮಷೀನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣರಿದ್ದಾಗ, ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ. ಇಂದಿರಾ ಗಾಂಧಿ ನಾವು ಬೇಕಾದಲ್ಲಿ ಹಾಕಲಿ, ಅದು ಹೋಗಿ ಕಾಂಗ್ರೆಸ್ ಅಂತದೇ ಪೇಪರ್ ತೆಗೆದಾರ ಅಂತ ಹೇಳ್ತಿದ್ರು. ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು. ಹೊಸ ನೋಟ್ ತೆಗೆದ್ರಲ್ಲ ನರೇಂದ್ರ ಮೋದಿ ಅವರು, ಅದು ಬೇಕಾದ ತಳಗಿಟ್ರು ಸಹಿತ ಅದು ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟಿರ್ತ ಗೊತ್ತ ಎಲ್ಲಿ ಸಿಗ್ತದೆ. ಇವತ್ತೇನ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ. ಒಬ್ಬ ಚಿತ್ರದುರ್ಗ ಶಾಸಕನ ಬಳಿ 2000 ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ. ಅಂದ್ರೆ ಅಷ್ಟು ದುಡ್ಡು ಎಲ್ಲಿದ್ ಬಂತು? ಇವರು ಎಲ್ಲ ಮನೆ ಮಠ ಇವತ್ತು ಹಾಳು ಮಾಡುವಂತ ಕೆಲಸ ಮಾಡುವಂತ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂತ ಒಂದು ನೆಪ ಅಟ್ಟೆ. ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು. ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯತಿ
ಪಟ್ಟಣ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲಾಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ, ಯಾಕಂದ್ರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ. ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಅವರೆಲ್ಲ ಅವ್ರ ಮಾತು ಕೇಳ್ತಾರೆ, ರಿಗ್ಗಿಂಗ್ ಅಲೋ ಕೊಡ್ತಾರೆ. ಇವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗ್ ಮೋಸ ಮಾಡ್ತಾರೆ, ಎಷ್ಟೋ ಸಲ ಮೋಸ ಆಗಿದೆ. ಆ ರೀತಿ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ. ಇದನ್ನ ಸರ್ ಸಂಗಮೇಶ್ವರ್ ಅವರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಮುಂದಿನ ಜನ್ಮ ಇಸ್ಲಾಂದಾಗ ಇಲ್ರಿ. ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಅಂತಾರೆ. ಇಸ್ಲಾಂದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ, ಸೀದಾ ಜನ್ನತ್ಗೆ ಹೋಗ್ತೀವಿ. ಜನ್ನತ್ತದಲ್ಲಿ 72 ಇವ್ರೇನು ಭಯೋತ್ಪಾದಕನ ಹೊಡೆದಿರ್ತಾರಲ್ಲ, ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ, ಕ್ರಿಶ್ಚಿಯನ್ರನ್ನ, ಜೈನ ಧರ್ಮದವ್ರನ್ನ ಹೊಡೆದಿರ್ತಾರಲ್ಲ, ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ. ಜನ್ನತ್ನಲ್ಲಿ 72 ಸುಂದರ ಕನ್ಯೆಯರು. ಅವ್ರ ಹೈಟ್ ಎದ್ದು ಕೊಡ್ತದನ್ರಿ, ಪುರಾಣದಾಗ ಹೇಳ್ತಾರ. 72 ಫೂಟ್ ಅಂದ್ರೆ 30 ಫೂಟಿನ ಸುಂದರ ಈ ಮಕ್ಕಳು 3, 4, 5, 6 ಫೂಟ್ ಇರ್ತಾರ. ಆ 30 ಫೂಟಿಂದ ಹಿಂಗ್ ನೋಡ್ಬೇಕೇನು ಸುಂದರ ಕನ್ಯೆಯನ್ನ. ಅಲ್ಲಿಂದ ಇಂಥ ನದಿ ನೀವೇನೋ ಹೋಗಿ ದಾರು ಅಂಗಡಿಯಾಗ ಇದು ತಗೋದು ಅವಶ್ಯ ಇಲ್ಲ, ಏನೋ ಸ್ಕಾಚು ಅಲ್ಲಿ ಅದರಿಂದ ಒಂದು ಗಟ್ಲ ತೊಗೊಂಡು ಕುಡಿದ್ಬಿಟ್ರೆ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ. ಇಸ್ಲಾಮಕ್ಕೆ ಹೋದ್ರ ಅಂದ್ರೆ ನಿಮ್ಗೆ ಗುರ್ತಾಗ್ತದ. ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂಗಳ ಓಟ್ ಹಾಕಿದ್ಮಾಗೆ ಇವ್ರು ಆರಿಸಿ ಬರ್ತಾರಲ್ಲ, ಇವ್ರ ಎಷ್ಟೇ ಓಟ್ ತಗೊಳ್ಳಿ, ಹಿಂದೂಗಳ ಮೊದಲು ಹಾಕಿದ್ರಿಂದ ಬರ್ತಾರಲ್ಲ. ಯಾರು ಹಿಂದೂಗಳ ಹಾಕುವ ಅವಶ್ಯಕತೆ ಇಲ್ಲ ಅಂದ್ರೆ ಹೋಗ್ರಿ. ಈಗ ಏನ್ರಿ ಏನ್ ಹೆಸರು ಅವ್ರದ್ದು, ಸಂಗಮೇಶ ಸಲಾವುದ್ದೀನ್ ಖಿಲ್ಜಿ ಮಾಡ್ಕೊಳ್ಳಿ, ಶಂಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ, ಆ ಮಗ ಬೇಡ ನಾನು. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಮುಂದಿನ ಜನ್ಮಿತ್ರ ನಾವು ಹೋಗ್ತೀವಿ, ಮುಂದಿನ ಜನ್ಮಿತ್ರ ಹೋಗ್ತೀವಿ. ಇಸ್ಲಾಂ ಅಂದ್ರೆ ಶಾಂತಿ, ಅದರ ಸಂದೇಶ ಯಾರು? ಅವರು ಪ್ರವಾದಿ ಅಂದ್ರೆ ಶಾಂತಿ ದೂತ. ನೀವು ಸಿದ್ದರಾಮಯ್ಯನವ್ರ ಅಟ್ಯಾಕ್ ಶಾಂತಿ, ನೀವು ಹೋಗ್ಬಿಡ್ರಿ. ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರಂದ್ರೆ ನಾವು ಆರಾಮಿರ್ತೀವಿ. ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನ ನಾವು ಟೀಕೆ ಮಾಡಕ್ ಹೇಳುದಿಲ್ಲ, ಆದ್ರೆ ಇಸ್ಲಾಂ ಧರ್ಮದಲ್ಲಿರುವಂತ ಸಿದ್ಧಾಂತಗಳನ್ನ ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳ ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.